ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನಂಗೆ ಅನ್ಸುತ್ತೆ ನಾವು ಇದನ್ನ ಇನ್ನು ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಅದಕ್ಕೆ ನಮ್ಮ ಮುಂದೆ ಆಗ್ತಿರೋದೇ ಬೇರೆ, ಆದರೆ ಬ್ಯಾಕ್ ಡ್ರಾಪಲ್ಲಿ ನಡೀತಾ ಇರೋದೇ ಬೇರೆ. ರೀಸೆಂಟಾಗಿ ಜಯದೇವ್ ಬರೋದು ಪ್ರತಿಯೊಂದು ಮೂವ್ ಕೂಡ ಡೌಟ್ ಬರೋ ಥರ ಇದೆ. ಅದಕ್ಕೆ ಏನು ಮಾಡೋದು ಪಾರ್ಥ ಅವರೇ? ನೋಡಿ, ಯಾವುದೇ ಕಾರಣಕ್ಕೂ ಅವಸರ ಪಟ್ಟು ಈಗಲೇ ಈ ವಿಷಯನ ಗೌತಮ್ ಅವ್ರ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದು ಬಿಡಿ. ಈ ವಿಷಯ ನಮ್ಮ ಮಧ್ಯದಲ್ಲೇ ಇರಲಿ. ನೀವು ಹೇಳೋದು ನನಗೊಂದು ಹಂತಕ್ಕೆ ಸರಿ ಅಂತ ಅನ್ನಿಸ್ತಿದೆ. ಆದರೆ ಈ ವಿಷಯನ ನಾವು ಗೌತಮ್ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅಂದರೆ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಹತ್ರ ಉತ್ತರ ಇರಬೇಕು. ಇಲ್ಲ ಅಂದರೆ ಅವ್ರ ದೃಷ್ಟಿಯಲ್ಲಿ ನಾವು ಚಿಕ್ಕವರಾಗ್ಬಿಡ್ತೀವಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲ ವಿಷಯನೂ ಕನ್ಫರ್ಮ್ ಆಗೋವರೆಗೂ ಅವ್ರಿಗೇನು ಹೇಳೋದು ಬೇಡ, ಸರಿನಾ? ಓಕೆ ಅದಕ್ಕೆ, ಬಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಬಿಗ್ ಬ್ರೋ ಲ್ಯಾಪ್ಟಾಪ್ನ ಆಫೀಸಿಗೆ ತೊಗೊಂಡೋಗಿಯಾನ? ಇಲ್ಲ, ರೂಮಲ್ಲೇ ಇದೆ. ಸರಿ ಬನ್ನಿ. ಯಾಕೆ? ಬನ್ನಿ, ನಾನು ಹೇಳ್ತೀನಿ. ಕಮ್ ಕಮ್. ಪಾರ್ಥ, ಏನು ಮಾಡಕ್ಕೆ ಹೊಟ್ಟಿದ್ದೀರಾ? ಅದಕ್ಕೆ ಹೇಳ್ತೀನಿ, ಫಸ್ಟು ಈ ಲ್ಯಾಪ್ಟಾಪ್ದು ಪಾಸ್ವರ್ಡ್ ಹೇಳಿ. ಅದು ನನಗೆ ಹೇಗೆ ಗೊತ್ತಿರುತ್ತೆ? ಇದು ಅವ್ರ ಪರ್ಸನಲ್ ವಿಚಾರ. ಅಯ್ಯೋ, ಪಾಸ್ವರ್ಡ್ ಗೊತ್ತಿಲ್ವಾ? ಏನಿಟ್ಟಿರ್ಬೋದು? ಅದಕ್ಕೆ ಬಿಗ್ ಬ್ರೋ ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ಮಾಮ್ ಹತ್ರ ಆಶೀರ್ವಾದ ತಗೋತಾನೆ. ಮಾಮ್ ಹೆಸರು ಟ್ರೈ ಮಾಡೋಣ ಅಲ್ವಾ? ಓಕೆ, ಶಕುಂತಲ. ಅಯ್ಯೋ, ರಾಂಗ್ ಪಾಸ್ವರ್ಡಾ? ಇನ್ನೇನು ಇಟ್ಟಿರ್ಬೋದು? ಅದಕ್ಕೆ ಬಿಗ್ ಬ್ರೋ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನೀವೇ ಅವನಿಗೆ ಬೆಸ್ಟ್ ವಿಷಸ್ ಹೇಳೋದಲ್ವಾ? ಯಾಕೆ ನಿಮ್ಮ ಹೆಸರೇ ಟ್ರೈ ಮಾಡಬಾರ್ದು? ನನ್ನ ಹೆಸರು ಇರುತ್ತೆ ಅಂತೀರಾ? ಕೋರ್ಸ್, ಅದಕ್ಕೆ ಬಿಗ್ ಬ್ರೋ ನಿಮ್ಮನ್ನೇ ಅಲ್ವಾ ಪದೇ ಪದೇ ನೆನೆಸ್ಕೊಳ್ಳೋದು. ನೋಡೋಣ, ನಿಮ್ಮ ಹೆಸರು ಟ್ರೈ ಮಾಡೋಣ. ಅತ್ತಿಗೆ. ನಾನೊಬ್ಬ ಸಾರಿ. ಅದಕ್ಕೆ ಭೂಮಿಕಾ ಎಂಟ್ರಿ ಕೊಡ್ಲಾ? ಅದಕ್ಕೆ ನೋಡಿ ಇವಾಗ ಹೆಂಗ್ ಓಪನ್ ಆಗತ್ತೆ ಅಂತ. ಮತ್ತೆ ಪಾಸ್ವರ್ಡ್ ಫೇಲಾ? ಇಲ್ಲ, ಮಾಮ್ ಹೆಸರು ಕೊಟ್ಟರು ಓಪನ್ ಆಗಲಿಲ್ಲ, ನಿಮ್ಮ ಹೆಸರು ಕೊಟ್ಟರು ಓಪನ್ ಆಗಲಿಲ್ಲ. ಮಾಮ್ಗಿನ್ನ ನಿಮ್ಗಿನ್ನ ಇಂಪಾರ್ಟೆಂಟ್ ಆಗಿರೋರು ಯಾರಿದ್ದಾರೆ? ಆನಂದ್ ಅವ್ರು ಬರ್ತಾ ಆಚೆ ಭಾಗ್ಯ ಕಾಫಿ ವರ್ಕ್ಸ್ ಅಂತಿತ್ತು. ಯಾರು ಭಾಗ್ಯ ಅಂದ್ರೆ? ಅದು ಅವನ ತಾಯಿ. ಭಾಗ್ಯ ಭಾಗ್ಯನ? ಅದ್ಯಾರಕ್ಕೆ? ನಾನು ಆಮೇಲೆ ಹೇಳ್ತೀನಿ, ನೀವು ಟ್ರೈ ಮಾಡಿ. ಭಾಗ್ಯ. ಓಕೆ, ಭಾಗ್ಯ, ಸ್ವೀಟ್ ಆ್ಯಂಡ್ ಸಿಂಪಲ್. ಎಂಟ್ರಿ ಕೊಡ್ಲಾ? ಅದಕ್ಕೆ ಓಪನ್ ಆಯ್ತು. ಬಟ್ ಈ ಭಾಗ್ಯ ಯಾರು? ಪಾರ್ಥ ಅವರೇ, ನೀವೇನಕ್ಕೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ದು? ಅದು ಅದಕ್ಕೆ ಜೈಬ್ರೋ ರೂಮಲ್ಲಿ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ ಫೈಲ್ ಸಿಕ್ತಲ್ಲ, ಸೊ ಬಿಗ್ ಬ್ರೋ ಕೊಟೇಶನು ಮತ್ತು ಆ ಫೈಲ್ಸ್ ಒಂದೇನಾ ಅಂತ ಚೆಕ್ ಮಾಡ್ಕೊಳಕ್ಕೆ. ಆ ಥರ ಪಡಬಾರ್ದಲ್ವಾ? ಹಾಂ, ಚೆಕ್ ಮಾಡಿ. ಅದಕ್ಕೆ ಎರಡೂ ಒಂದೇ. ಈಗೇನು ಮಾಡೋದು? ಲಾಸ್ಟ್ ಟೈಮ್ ಟೆಂಡರ್ ಮಿಸ್ ಆಗಿದ್ದಕ್ಕೆ ನಿಮ್ಮ ಅಣ್ಣ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಈ ಸಲನೂ ಟೆಂಡರ್ ಕೈ ತಪ್ಪೋದ್ರೆ ಅವ್ರು ತುಂಬಾ ಅಪ್ಸೆಟ್ ಆಗಿಬಿಡ್ತಾರೆ. ಏನು ಮಾಡೋದು? ಅದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಪಾರ್ಥ ಅವರೇ, ನಮ್ಮ ಕಂಪ್ನಿ ಅಂಡರಲ್ಲಿ ಒಂದಷ್ಟು ಸಿಸ್ಟರ್ ಕನ್ಸರ್ನ್ಸ್ ಕಂಪ್ನಿಗಳಿದೆಯಲ್ಲ, ನಾವ್ಯಾಕೆ ಅದ್ರ ಮೂಲಕ ಕೊಟೇಶನ್ಸ್ನ ರೀವರ್ಕ್ ಮಾಡಿ ಟೆಂಡರ್ನ ಮತ್ತೆ ಅಪ್ಲೈ ಮಾಡಬಾರ್ದು? ಕರೆಕ್ಟ್, ಅದಕ್ಕೆ ಹಾಗೆ ಮಾಡೋಣ. ಅದಕ್ಕೆ ಸಬ್ಮಿಟ್ ಆಯಿತು. ನಿಮ್ಮಣ್ಣ ಕಾಲ್ ಮಾಡ್ತಿದ್ದಾರೆ. ಹಾಂ ಹೇಳಿ ಗೌತಮ್ ಅವರೇ. ನನ್ನ ಲ್ಯಾಪ್ಟಾಪ್ನ ಮನೇಲೆ ಮರ್ತು ಬಂದ್ಬಿಟ್ಟಿದ್ದೀನಿ.
ಕಳಿಸಿ, ಸ್ವಲ್ಪ ಅರ್ಜೆಂಟ್ ಇದೆ. ಹಾಂ, ಕೊಟ್ಟು ಕಳಿಸ್ತೀನಿ. ಬಾಯ್. ಏನಿದೆ ಅದಕ್ಕೆ? ಲ್ಯಾಪ್ಟಾಪ್ ಮರ್ತು ಬಂದುಬಿಟ್ಟಿದ್ದೀನಿ, ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿ ಅಂತಿದ್ದಾರೆ. ಸರಿ ಬಿಡಿ, ಹೇಗಿದ್ರು ಕೆಲಸ ಆಯ್ತಲ್ಲ, ಕೊಟ್ಟು ಬರ್ತೀನಿ ಹೋಗಿ. ಕೊಟ್ಟು ಬಂದ್ರಾ? ಹಾಂ ಅದಕ್ಕೆ ಒಂದು ಬೇಜಾರಿದೆ ಅದಕ್ಕೆ. ನಾವು ನಮ್ಮ ಮನೆಯವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಥರ ಆಗೋಯ್ತಲ್ಲ ಅಂತ. ಐ ಮೀನ್, ಜೈ ಬ್ರೋ ನನ್ನ ಸ್ವಂತ ಅಣ್ಣ, ಅವನೇ ಈ ಥರ ಮಾಡ್ತಾನೆ ಅಂದರೆ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ಒಂದು ದೊಡ್ಡ ಟ್ರ್ಯಾಜಿಡಿ ಇದೆಯಾ ಅದಕ್ಕೆ? ಏನು ಮಾಡೋಕ್ಕಾಗಲ್ಲ ಪಾರ್ಥವ್ರೆ, ಸಂಬಂಧಗಳೇ ಹಾಗೆ. ಆಲ್ಮೋಸ್ಟ್ 90% ನಮ್ಮ ದುಃಖಕ್ಕೆ ನಮ್ಮ ಹತ್ತಿರದವರೇ ಕಾರಣ ಆಗಿರ್ತಾರೆ. ಅದು ಉಲ್ಟಾ ಆಗಬೇಕು, ನಮ್ಮ ಹತ್ತಿರದವರು ನಮ್ಮ ಸುಖಕ್ಕೆ, ನಮ್ಮ ಖುಷಿಗೆ ಕಾರಣ ಆಗಬೇಕು. ಆದರೆ ನಿಜ ಅದಕ್ಕೆ. ಆದರೆ ಈ ಸೋ ಕಾಲ್ಡ್ ರಿಲೇಷನ್ಶಿಪ್ ಹೆಸರಲ್ಲಿ ನಾವು ಏನೆಲ್ಲ ತಡ್ಕೋಬೇಕು? ತಪ್ಪು ಕಣ್ಣು ಮುಂದೆನೇ ನಡೀತಿದ್ರು ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು. ಈ ಬ್ಲಡ್ ರಿಲೇಷನ್, ದೂರದ ರಿಲೇಷನ್, ಹತ್ತಿರದ ರಿಲೇಷನ್, ಇದೆಲ್ಲ ಬರೀ ಬೋಗಸ್ ಅನ್ಸುತ್ತೆ ಅದಕ್ಕೆ. ಯಾವುದಕ್ಕೂ ಮೀನಿಂಗೇ ಇಲ್ಲ. ಆದರೆ ನಾವು ನೀವು ನೋಡಿ, ನಮ್ಮ ಮಧ್ಯೆ ಎಷ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ. ಇದು ರಿಯಲ್ ರಿಲೇಷನ್ಶಿಪ್ ಅಂದರೆ. ಈ ಥರದೊಂದು ಹೆಲ್ದಿ ಕನೆಕ್ಷನ್ ಇರಬೇಕು ಅದಕ್ಕೆ. ಬಟ್ ನಮ್ಮಲ್ಲಿ ಹಾಗಾಗಲ್ವಲ್ಲ. ಮುಕ್ಕಾಲು ಪಾಲು ಸಂಬಂಧಗಳು ಹೀಗೆ ಹೆಲ್ತಿಯಾಗಿರೋದಿಲ್ಲ, ಹೇಗೇಗೋ ಇರ್ತವೆ. ಗಾಯ ಮಾಡೋರು ಅವರೇ, ಆಮೇಲೆ ಬಂದು ಮುಲ ಮಚ್ಚೋರು ಅವರೇ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಹಾಗೆ ಮಾಡಿಬಿಡ್ತಾರೆ. ಇಲ್ಲಿ ಸಂಬಂಧಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೇ ಹೆಚ್ಚು. ಸಂಬಂಧಗಳ ಹೆಸರಲ್ಲಿ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಮಾಡಬಾರದನ್ನೆಲ್ಲ ಮಾಡ್ತಾರೆ. ಆದರೆ ಹಾಗಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾರು ಹೇಗೆ ಅನ್ನೋದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾರಿಂದ ಆದರೂ ನಮಗೆ ಅಪಾಯ ಇದೆ ಅಂದರೆ ಅವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ತಪ್ಪು ಯಾರೇ ಮಾಡಿರಲಿ, ತಪ್ಪೆ. ಅದಕ್ಕೆ ಯಾವ ಎಕ್ಸಾಮ್. ಈಗ ಅಣ್ಣನ ಅಗೇನ್ಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಯಾವುದೇ ಗಿಲ್ಟ್ ಫೀಲ್ ಇಲ್ಲ. ಆದರೆ ಮನಸ್ಸಿಗೆ ಖಂಡಿತವಾಗ್ಲೂ ಬೇಜಾರಂತೂ ಇದೆ. ಈ ಥರ ಎಲ್ಲ ಆಗಬಾರ್ದಾಗಿತ್ತು ಅದಕ್ಕೆ. ಬಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.